ಒಂದು ಪವರ್ಫುಲ್ ಸೀಕ್ರೆಟಿವ್ ಸ್ಟೋರಿ ಆ್ಯಂಡ್ followed by another secret. Those who want to record can record, those who want to write down can write down. Can everyone hear me? Question. ಕೇಳಿಸ್ತಾ ಇದೆಯಾ? ಥಮ್ಸ್ ಅಪ್. ಓಕೆ ದೇವ್ರೆ, ವೆರಿ ಗುಡ್. ಓಕೆ ನೌ ಎಸ್. Once in one of the temples in Tamil Nadu, Srirangam, ಅಲ್ಲಿ one devotee was seated in the center of the temple, center hall ಅಲ್ಲಿ, ಅಂದರೆ ಹೊರಗಡೆ ಓಪನ್ ಏರಲ್ಲಿ ಗರುಡ ಗಂಬದ ಹತ್ರ one devotee was sitting there and he was doing something with his clothes. ಅವನು ವಿಷ್ಣು ಭಕ್ತ, ವೈಷ್ಣವ ಭಕ್ತ. ಶರ್ಟು ಧೋತಿ ಸ್ವಲ್ಪ ಹರಿದೋಗಿತ್ತು, ಒಂದು ಬ್ಲ್ಯಾಂಕೆಟ್ ಇತ್ತು. ದಟ್ ಬ್ಲ್ಯಾಂಕೆಟ್ ಆಲ್ಸೋ ವಾಸ್ ಟೋರ್ನ್. ಹಿ ವಾಸ್ ಡೂಯಿಂಗ್ ಸಮಥಿಂಗ್ ವಿತ್ ದ ಬ್ಲ್ಯಾಂಕೆಟ್. ಅದೇ ಟೈಮಲ್ಲಿ ಅದೇ ರೂಟಲ್ಲಿ ಶಿವ ಪಾರ್ವತಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಪಾರ್ವತಿ ಲುಕ್ಸ್ ಎಟ್ ದಿಸ್ ಭಕ್ತ ಆ್ಯಂಡ್ ಶಿ ಟೆಲ್ಸ್ ಶಿವ, ಸಿ ದಿಸ್ devotee of Lord Vishnu is seated here. Why not go and have his darshan and give him something? We'll ask him what he requires and give him. Shiva says he is a devotee of Lord Vishnu, he doesn't want anything. Parvati says, no, you give him something, ನೀವು ಕೊಡಿ ಅವ್ರಿಗೆ, he wants something, ನೀವು ಕೇಳ್ತಾ ಇಲ್ಲ, ಕೇಳಿ ಅವ್ರಿಗೆ ಏನು ಬೇಕು ಅಂತ. ಸರಿ ಅಂತ Lord Shiva and Parvati go in front of that ಆಳ್ವರ್ and Shiva asks him, ಏನಪ್ಪ ಬೇಕು ನಿಮಗೆ, what do you want? He says, I don't want nothing, I am happy, content. He says, no, you have to ask for something. See, I am Lord Shiva, she is Goddess Parvati. We have come in front of you. You are a stringent and strongest devotee of Lord Vishnu. So we have come here to give you something. ನಿಮಗೇನೋ ಕೊಡಲಿಕ್ಕೆ ಬಂದಿದ್ದೀವಿ, ಏನು ಬೇಕು ಕೇಳಿ ಅಂತ. No, I don't want anything, I am fine, I am happy. ಶಿವ ಹೇಳ್ತಾನೆ, ಲೈಕ್ ನನ್ನ ದರ್ಶನ ಖಾಲಿ ಹೋಗಬಾರ್ದು, ಸೊ ಏನಾದರೂ ಕೊಡಲೇಬೇಕು ನಾನು, ಆ ಥರ ನೀವು ಏನಾದರೂ ಕೇಳಿ ಅಂತ. ಹಾಗಿದ್ರೆ he picks up one needle and one thread. I am trying to put this thread in this needle hole, ಬಟ್ ಅದು ಹೋಗ್ತಾನೇ ಇಲ್ಲ. ಓಕೆ, ಸೊ ದಯವಿಟ್ಟು ಈ ನೀಡ್ಲ್ ಹೋಲಲ್ಲಿ ಈ ಥ್ರೆಡ್ಡನ್ನು ಹಾಕಿ ಕೊಡಿ. ಶಿವ ಲುಕ್ಸ್ ಅಟ್ ಪಾರ್ವತಿ ಪುಟ್ಸ್ ಹರ್ ಹೆಡ್ ಡೌನ್. Okay, real devotees, they are complete renunciates. They don't want anything. They are here to give, not to accept or expect anything from anyone. Okay na devre, because they are ತ್ರಿಕಾಲ ಜ್ಞಾನೀಸ್. ಅವರು ತ್ರಿಕಾಲ ಜ್ಞಾನಿಗಳು. ನಾವು ತ್ರಿಕಾಲ ಜ್ಞಾನಿಗಳಾಗಿದ್ದೀವಾ? ಕ್ವಶನ್ 1. ನೆಕ್ಸ್ಟ್ ಕ್ವಶನ್, ತ್ರಿಕಾಲ ಜ್ಞಾನಿ ಆಗಬೇಕಂದ್ರೆ ಕರ್ಮದ್ದು ಒಂದು ಆಸ್ಪೆಕ್ಟ್ ತಿಳಿದಿರಬೇಕು. ಆ್ಯಂಡ್ ದಿಸ್ ಅ ವೆರಿ ಪವರ್ಫುಲ್ ಆಸ್ಪೆಕ್ಟ್ ಆಫ್ ಕರ್ಮ. ಸೊ ಕರ್ಮದ್ದು ಆಸ್ಪೆಕ್ಟ್, ಆ್ಯಕ್ಚುಲಿ ದೇರ್ ಆರ್ 3 ಎಫೆಕ್ಟ್ಸ್ ಆಫ್ ಕರ್ಮ. ಎಷ್ಟು ಜನಕ್ಕೆ ಗೊತ್ತಿದೆ ಇದು? ಹೌ ಮೆನಿ ಆಫ್ ಯು ನೋ 3 ಎಫೆಕ್ಟ್ಸ್ ಆಫ್ ಕರ್ಮ? ಗೊತ್ತಿದೆಯಾ? ನೀವು ತ್ರಿಕಾಲ ಜ್ಞಾನಿ ಆಗಬೇಕು ಅಂತಂದರೆ ಇದು 3 ಎಫೆಕ್ಟ್ ಏನಿದೆ ಕರ್ಮದ್ದು, ಅದು ತಿಳಿಬೇಕು. ಸೊ ಅದು 3 ಎಫೆಕ್ಟು ಯಾವುದು ಅಂತ ಹೇಳ್ತೀನಿ. ಬಟ್ ಬಿಫೋರ್ ದ್ಯಾಟ್ ವಿಲ್ ಟೇಕ್ ಅಪ್ ಎನ್ ಎಕ್ಸಾಂಪಲ್. ಇನ್ ದ ಫಾರ್ಮ್ ಆಫ್ ಎನ್ ಎಕ್ಸಾಂಪಲ್ ಐ ವಿಲ್ ಟೆಲ್. ಓಕೆ, ಕರ್ಮ ಹ್ಯಾಸ್ 3 ಎಫೆಕ್ಟ್ಸ್. One is physical, one is mental, and the third one is cosmic. So 3 effects are there. So example ತಗೊಳ್ಳೋಣ. Now you have a friend, ನೀವು ಸ್ಕೂಲಲ್ಲೋ ಕಾಲೇಜಲ್ಲೋ ಇದ್ದೀರಾ, ಯು ಹ್ಯಾವ್ ಅ ಫ್ರೆಂಡ್, ಆ್ಯಂಡ್ ಅವರಿಗೆ ನೀವು ಹೆಲ್ಪ್ ಮಾಡ್ತೀರಾ, ಏನೋ ಮ್ಯಾಥಮೆಟಿಕ್ಸಲ್ಲೋ ಸೈನ್ಸಲ್ಲೋ ಬಯಾಲಜಿನೋ ಯಾವುದಲ್ಲೋ, ಫಾರ್ ಹರ್ ಟು ಆರ್ ಫಾರ್ ಹಿಮ್ ಟು ಡೂ ವೆಲ್ ಇನ್ ದ ಎಕ್ಸಾಮ್ಸ್. ಸೊ ಯು ಟೀಚ್, ಕಲಿಸ್ಕೊಡ್ತೀರಾ. ಸೊ ಕಲಿಸ್ಕೊಟ್ಟಾಗ ಅವರು ಅದನ್ನು ಕಲಿತ್ಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ಬರೀತಾರೆ, ಚೆನ್ನಾಗಿ ರ್ಯಾಂಕ್ ತೊಗೊಳ್ತಾರೆ, ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ತಾರೆ. ಶಿ ಈಸ್ ಹ್ಯಾಪಿ, ಯು ಆರ್ ಹ್ಯಾಪಿ, ಎವ್ರಿಥಿಂಗ್ ಈಸ್ ಹ್ಯಾಪಿ. ನಾವು ಇಲ್ಲಿ the physical aspect only you are seeing. What is the physical aspect? That she has scored well. Yes or no? ಹೌದಾ ಇಲ್ವಾ? Now this creates a mental aspect ಅಥವಾ a mental impression. ಅದಕ್ಕೆ ನಾವು ಸಂಸ್ಕಾರ ಅಂತ ಕರಿತೀವಿ. It creates a sanskara within us. That is the metaphysical aspect ಅಥವಾ mental aspect.
And what is the metaphysical or the mental aspect here? ಏನು ಸಂಸ್ಕಾರ ಕ್ರಿಯೇಟ್ ಆಗುತ್ತಮ್ಮ ದೇವ್ರೆ? ಇನ್ನೊಬ್ಬರಿಗೆ ಹೇಳಿಕೊಡುವಂಥ ಸಂಸ್ಕಾರ. ಎಸ್, ಇನ್ನೊಬ್ಬರಿಗೆ ಹೇಳಿಕೊಡುವಂಥ ಸಂಸ್ಕಾರ, ದಟ್ ಈಸ್ ಜನರಾಸಿಟಿಯ ಸಂಸ್ಕಾರ ಡೆವಲಪ್ ಆಗುತ್ತೆ. ವೆರಿ ಗುಡ್, ಯು ಆರ್ ಗುಡ್ ಗರ್ಲ್. ಓಕೆ, ನೌ ವಿಲ್ ಟೇಕ್ ದ ಸೇಮ್ ಎಕ್ಸಾಂಪಲ್ ಇನ್ ಅ ಡಿಫರೆಂಟ್ ವೇ. ಈಗ ಯು ಡೋಂಟ್ ನೋ ದ್ಯಾಟ್ ಪರ್ಸನ್, ಬಟ್ ಯುವರ್ ಟೀಚರ್ ಹ್ಯಾಸ್ ಟೋಲ್ಡ್ ಯು ಟು ಟೀಚ್ ದ್ಯಾಟ್ ಪರ್ಸನ್. ಸೊ ಯು ಟೀಚ್ ದ್ಯಾಟ್ ಪರ್ಸನ್, ಸಮ್ ಪರ್ಸನ್ XYZ, ಅವರಿಗೆ ಹೇಳ್ಕೊಡ್ತೀರಾ. ಸೊ ಶಿ ಡಸ್ ಆರ್ ಹಿ ಡಸ್ ವೆಲ್ ಇನ್ ದ ಎಕ್ಸಾಮಿನೇಷನ್. ನೌ ದ ಫಿಸಿಕಲ್ ಆಸ್ಪೆಕ್ಟ್ ಅಗೇನ್ ಈಸ್ ಸೀನ್ ಡೂಯಿಂಗ್ ಗುಡ್ ದಿಸಿಂಗ್, ಏನು ಅವರು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದು. ಇಲ್ಲಿ ಒಂದು ಸಂಸ್ಕಾರ ಕ್ರಿಯೇಟ್ ಆಯಿತು. ಏನು ಸಂಸ್ಕಾರ ಕ್ರಿಯೇಟ್ ಆಯ್ತಮ್ಮ? ಒಬಿಡಿಯನ್ಸ್, ಅಂದ್ರೆ ಟೀಚರ್ ಹೇಳಿದ್ದನ್ನ ನಾನು ಫಾಲೋ ಮಾಡಿದೆ ಅನ್ನೋ ಒಂದು. ವೆರಿ ಗುಡ್ ಗರ್ಲ್, ಒಬಿಡಿಯನ್ಸ್. ಸೊ ಟೀಚರ್ ಹೇಳಿದ್ದನ್ನು ನಾನು ಫಾಲೋ ಮಾಡಿದ್ದು ಒಬಿಡಿಯನ್ಸ್. ಯು ಆರ್ ಒಬಿಡಿಯಂಟ್ ಟು ದ ಟೀಚರ್. ಸೊ ದ್ಯಾಟ್ ಸಂಸ್ಕಾರ ಗಾಟ್ ಇಂಬೈಬ್ಡ್ ಇನ್ ಯು, ಇನ್ಗ್ರೈನ್ಡ್ ಇನ್ ಯು, ಎಚ್ಡ್ ಇನ್ ಯು. ಹೌದಾ ಇಲ್ವಾ? ನಾವು ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ನಾವು ಯು ಟೀಚ್ ಅನದರ್ ಪರ್ಸನ್ ಥಿಂಕಿಂಗ್ ದ್ಯಾಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ವೆನ್ ಯು ರಿಕ್ವೈರ್ ಅವ್ರು ನಿಮಗೆ ಹೇಳ್ಕೊಡ್ತಾರೆ ಅಂತ. ನಾವು ವಾಟ್ ಸಾರ್ಟ್ ಆಫ್ ಸಂಸ್ಕಾರ ಇಸ್ ಡೆವಲಪ್ಡ್ ಇನ್ ಯು? ಐ ಆಮ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್, ಅಂದ್ರೆ ಏನೋ ಬಿಸ್ನೆಸ್ ತರ ಆಗುತ್ತೆ. ವೆರಿ ಗುಡ್, ಬಿಸ್ನೆಸ್ ಸಂಸ್ಕಾರ. ಸೊ ನಾವು ಯು ಸಿ, ಹೌದೋ ಇಲ್ಲೋ? ಫಿಸಿಕಲ್ ಆಸ್ಪೆಕ್ಟ್ ಇಸ್ ದೇ ವಿಲ್ ಸ್ಕೋರ್ ವೆಲ್, ದೇ ವಿಲ್ ಡೂ ವೆಲ್. ಬಟ್ ಮೆಂಟಲಿ ಸಂಸ್ಕಾರ ನನ್ನಲ್ಲಿ ಏನು ಕ್ರಿಯೇಟ್ ಆಗುತ್ತೆ, ದಟ್ ಐ ವಿಲ್ ಬಿ ಕ್ಯಾರಿಯಿಂಗ್ ಫಾರ್ವರ್ಡ್ ಥ್ರೂ ಔಟ್ ದಿಸ್ ಲೈಫ್ ಆ್ಯಂಡ್ ಥ್ರೂ ಔಟ್ ಮೆನಿ ಮೋರ್ ಲೈಫ್ಸ್, ಬಿಕಾಸ್ ದ್ಯಾಟ್ ಈಸ್ ದ ಸೀಡ್. ಸಂಸ್ಕಾರ ಇಸ್ ದ ಸೀಡ್. ಹೌದೋ ಇಲ್ವೋ? ನಾವು ವಾಟ್ ಕ್ರಿಯೇಟ್ಸ್ ದಿಸ್ ಸಂಸ್ಕಾರ? ದೇವ್ರೆ, ವಾಟ್ ಕ್ರಿಯೇಟ್ಸ್ ದಿಸ್ ಸಂಸ್ಕಾರ? ಯು ಹ್ಯಾವ್ ಹೆಲ್ಪ್ಡ್, ಫಿಸಿಕಲಿ ಹೆಲ್ಪ್ಡ್, ಬಟ್ ದೇರ್ ಇಸ್ ಸಮಥಿಂಗ್ ಬಿಹೈಂಡ್ ದಿಸ್ ದಟ್ ಕ್ರಿಯೇಟ್ಸ್ ಸಂಸ್ಕಾರ, ಅಥವಾ ಮೆಂಟಲ್ ಇಂಪ್ರೆಷನ್ಸ್, ಅಥವಾ ರಿಸಾಲ್ವ್ಸ್, ಅಥವಾ ಹ್ಯಾಬಿಟ್ಸ್. ವಾಟ್ ಇಸ್ ದ್ಯಾಟ್? ಇನ್ ದ ಫಸ್ಟ್ ಕೇಸ್, ಸೆಕೆಂಡ್ ಕೇಸ್, ಥರ್ಡ್ ಕೇಸ್, ಎಲ್ಲ ಮೂರು ಕೇಸ್, ವಾಟ್ ಈಸ್ ಇಟ್? ಮೈ ಇಂಟೆನ್ಷನ್. ವಂಡರ್ಫುಲ್ ದೇವ್ರೆ, ಮೈ ಇಂಟೆನ್ಷನ್, ಮೈ ಮೋಟಿವ್. ಮೈ ಮೋಟಿವ್ ಏನು? ಅವರು ಒಳ್ಳೇದು ಮಾಡಲಿ, ಅವರು ಚೆನ್ನಾಗಿ ಸ್ಕೋರ್ ಮಾಡಲಿ, ಅವರು ಪಾಸ್ ಆಗಲಿ ಅಂತ. ಹೌದಾ ಇಲ್ವಾ? ಸಿ, ದಿಸ್ ಮೋಟಿವ್ ವಿಲ್ ಕ್ರಿಯೇಟ್ ಅ ಸಂಸ್ಕಾರ. ದಿಸ್ ಮೋಟಿವ್ ವಿಲ್ ಕ್ರಿಯೇಟ್ ಆ್ಯನ್ ಇಂಪ್ರೆಷನ್ ವಿದಿನ್ ಯು. ಸೊ ನಿಮ್ಮ ಮಕ್ಕಳಿಗೆ ಕೆಲವೊಮ್ಮೆ ನೀವು ಬೈತೀರಾ. ಯಾಕೆ ಬೈತೀರಾ? ವಾಟ್ ಈಸ್ ದ ಮೋಟಿವ್ ಬಿಹೈಂಡ್ ಇಟ್? ಸೊ ದ್ಯಾಟ್ ದೇ ಡೂ ವೆಲ್ ಇನ್ ದ ಎಕ್ಸಾಮ್ಸ್. ಯು ಡೋಂಟ್ ಇಂಟೆನ್ಷನಲಿ ಬೇಕು ಅಂತ ಹೊಡೆಯೋದು, ಬೇಕು ಅಂತ ಇದು ಮಾಡಲ್ಲ. ದೇರ್ ಇಸ್ ಅ ಮೋಟಿವ್ ಬಿಹೈಂಡ್ ಎವ್ರಿ ಆ್ಯಕ್ಷನ್. ಸೊ ಎವ್ರಿ ಕರ್ಮದ, ಪ್ರತಿಯೊಂದು ಕರ್ಮದ ಹಿಂದೆ ಒಂದು ಮೋಟಿವ್ ಇದೆ, ಆ್ಯಂಡ್ ದ ಮೋಟಿವ್ ಈಸ್ ಫಾರ್ಮಿಂಗ್ ದಟ್ ಸಂಸ್ಕಾರ. ರಿಮೆಂಬರ್ ದಟ್. ಸೊ ನಾವು ಇವೆರಡು ಆಯಿತು. ಸೊ ಮೋಟಿವ್, ಇಂಟೆನ್ಷನ್ ಫಾರ್ಮ್ಸ್ ಅ ಸಂಸ್ಕಾರ. ಫಿಸಿಕಲ್ ಆಸ್ಪೆಕ್ಟ್ ಆಯಿತು, ಮೆಟಾಫಿಸಿಕಲ್ ಆಯಿತು. ಈಗ ಕಾಸ್ಮಿಕ್ ಆಸ್ಪೆಕ್ಟ್. ಎವ್ರಿ ಕರ್ಮ, ಎವ್ರಿ ವರ್ಡ್ ಯು ಸ್ಪೀಕ್, ಎವ್ರಿ ಥಾಟ್ ಯು ಕ್ರಿಯೇಟ್, ಎವ್ರಿ ಫೀಲಿಂಗ್ you express, and every action you do, some sort of vibration, some sort of energy is going out of your body. Yes or no? Out of your mind, out of your soul, you the soul. So that goes out into the cosmos and returns back with dividends, with lot of interest. Howda ilva? Howda ilva? Yes, that is the third law of Newton, right? Action and reaction are equal and opposite. So when you do good karma, you get back good. ಹೌದಾ ಇಲ್ವೋ? ಸೊ ಹಾಗೆ ಪ್ರತಿಯೊಂದು ಆ್ಯಕ್ಷನ್ ಮಾಡುವಾಗ, ಪ್ರತಿಯೊಂದು ಕರ್ಮ ಮಾಡುವಾಗ ಈ ಮೂರು ಆಸ್ಪೆಕ್ಟನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು. ಆವಾಗ ನೀವು ತ್ರಿಕಾಲ ಜ್ಞಾನಿಗಳಾಗ್ತೀರ. ಎಸ್ ಆರ್ ನೋ ದೇವ್ರೆ? ಸೊ ಆಲ್ ಆಫ್ ಯು ಅಂಡರ್ಸ್ಟುಡ್ ದಿಸ್? ಈಸಿ. ಇನ್ಮೇಲೆ ಕರ್ಮ ಮಾಡುವಾಗ ವಿಲ್ ಯು ಥಿಂಕ್ ಅಬೌಟ್ ದೀಸ್ ತ್ರೀ ಆಸ್ಪೆಕ್ಟ್ಸ್? ಸೊ ಯು ಹ್ಯಾವ್ ಟು ಪೇ ಅಟೆನ್ಷನ್, ಯು ಹ್ಯಾವ್ ಟು ಬಿ ಅಲರ್ಟ್. ಓಕೆ, ಈಸಿ, ಸಿಂಪಲ್, ಗುಡ್. ಓಕೆ, ಎಸ್ ಅಕ್ಕ. ಆಗಿರ್ಬೇಕು, ಅಂಡ್ ಅವ್ರಿಗೆ ಅಪೋಸಿಟ್ ಇರೋರ್ಗು ಕೂಡ ಹೆಲ್ಪ್ ಆಗ್ಬೇಕು. ಮತ್ತೆ ಅಲ್ಲೆಲ್ಲೂ ಸ್ವಾರ್ಥ ಇರಬಾರ್ದು, ಅಂದ್ರೆ ಇನ್ ರಿಟರ್ನ್ ನನ್ಗೇನೋ ಬೇಕು ಅನ್ನೋದು ಕೂಡ ಯಾವತ್ತೂ ಇರಬಾರ್ದು. ವೆರಿ ಗುಡ್. ಜಸ್ಟ್ ಸೆಲ್ಫ್ಲೆಸ್ ಆಗಿ ಹೆಲ್ಪ್ ಮಾಡಬೇಕು, ಅಥವಾ ಯಾವುದೇ ಕರ್ಮ ಮಾಡಬೇಕು. ವೆರಿ ಗುಡ್ ದೇವ್ರೆ. ಸೊ ವಾಟ್ ಎವರ್ ಕರ್ಮ ವಿ ಪರ್ಫಾರ್ಮ್, ವಾಟ್ ಎವರ್ ಡೂಯಿಂಗ್ಸ್ ವಿ ಆರ್ ಡೂಯಿಂಗ್, whatever we do, whatever we think, whatever we speak, whatever we feel, whatever intentions are ours, whatever motive is ours, whatever vritti, attitude is ours, okay, whatever drishtikona, the perception is ours, everything should be based on these three aspects. Okay na devare? So that is what I wanted to tell, and this is Sankrantiya, Makara Sankranti present for you. Did you know this question? ನಿಮ್ಮೆಲ್ಲರಿಗೂ ಇದು ಗೊತ್ತಿತ್ತಾ? ಇಲ್ಲ ಅಣ್ಣ, ಗೊತ್ತಿರಲೇ ಇಲ್ಲ, ಫಸ್ಟ್ ಟೈಮ್.
ಬಟ್ ಯು ಹ್ಯಾವ್ ಆನ್ಸರ್ಡ್ ಅಲ್ವಾ ಅಕ್ಕ? ಈಗ ಸಿಸ್ಟಮ್ಯಾಟಿಕ್ ಹಿಂಗೆಲ್ಲ ಇರುತ್ತೆ ಅಂತ ಏನೋ ಗೊತ್ತಿಲ್ಲ ಅಣ್ಣ, ನೀವು ಕೊಟ್ಟಿದ್ದು ಸೀಕ್ವೆನ್ಸ್ ಕ್ವಶನ್ಗೆ ಆನ್ಸರ್ ಮಾಡಿ. Wonderful. So these are the three things of karma. So the three effects of karma. Okay, so every karma has three effects. So you have to ಆ ಮೂರು ಎಫೆಕ್ಟನ್ನು ತಲೆಗೆ ಹಾಕ್ಕೊಂಡು ನಾವು ತ್ರಿಕಾಲ ಜ್ಞಾನಿಗಳಾಗ್ತೀವಿ. ಸೊ ಎಲ್ಲರಿಗೂ ತ್ರಿಕಾಲ ಜ್ಞಾನಿ ಆಗಬೇಕಾ? ಎಸ್ ಅಣ್ಣ, ಮೇಜರ್ ಆಗಿ ನಮ್ಮ ಇಂಟೆನ್ಷನ್ ಸ್ವಚ್ಛವಾಗಿ ಇಟ್ಕೋಬೇಕು ಅಲ್ವಾ ಅಣ್ಣ ಇಲ್ಲೆಲ್ಲ? ಇಂಟೆನ್ಷನ್, ಮೋಟಿವ್, ಎಸ್, ಸ್ವಚ್ಛವಾಗಿರಬೇಕು. ಎಸ್. ಓಕೆ ದೇವರೇ? ಎಸ್ ಮಾ. ಸೊ ಶಲ್ ವಿ ಗೋ ಬ್ಯಾಕ್ ಟು ಪ್ರಾಣಾಯಾಮ ಪ್ಲೀಸ್? ಎನಿ ಡೌಟ್ ಇನ್ ದಿಸ್ ಬಿಫೋರ್ ವಿ ಗೋ ಬ್ಯಾಕ್? ನೋ ಡೌಟ್, ಇಟ್ ಇಸ್ ಕ್ಲಿಯರ್. ಅದಕ್ಕೆ 3 ಥರದ ಎಕ್ಸಾಂಪಲ್ ಕೊಟ್ಟೆ, 3 ಡಿಫ್ರೆಂಟ್ ಸಂಸ್ಕಾರಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತ. ಓಕೆ, ವೆರಿ ಗುಡ್ ದೇವರೇ. ಸೊ ವಿಲ್ ಗೋ ಬ್ಯಾಕ್ ಟು ಪ್ರಾಣಾಯಾಮ.